ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆ ತವರು ಚಿತ್ತಾಪುರದಲ್ಲಿ ಯಶಸ್ವಿ ಪಥ ಸಂಚಲನ ನಡೆದಿದೆ. ಅದನ್ನು ಇಡೀ ರಾಜ್ಯ ನೋಡಿದೆ. ಕೋರ್ಟ್ ಹೇಳಿದಷ್ಟೇ ಸಂಖ್ಯೆಯಲ್ಲಿ ಕಟ್ಟುನಿಟ್ಟಾಗಿ RSSನವರು ಮಾಡಿ ಮುಗಿಸಿದ್ದಾರೆ. ಆದರೆ ಇದರ ನಡುವೆ ನಾನು ಕೋರ್ಟ್ಗೆ ಹೋಗೋ ಥರ ಮಾಡಿದ್ನಲ್ಲ RSSಗೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಎದೆಯುಬ್ಬಿಸಿರೋ ನಡುವೆನೇ ಜನ ಯಾವ ರೀತಿ ಮೆಸೇಜ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹಾಗಾದರೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಬಾಂಬ್ ಸಿಡ್ದಿದೆ ಈಗ ಸಂಘ ಮತ್ತು ಖರ್ಗೆಯ ನಡುವೆ. ಏನಿದು, ಈಗ ಅಸಲಿ ಆಟ ಸ್ಟಾರ್ಟ್ ಅಂತ ಮಾಹಿತಿ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗ ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ. ಕಾಂಗ್ರೆಸ್ ಸೂಪರ್ ಸ್ಟಾರ್ ಆಗಿದ್ದಾರೆ. ಯಾಕಂದರೆ ಅವರ ಮಾತುಗಳಿಂದ ಸಂಘವನ್ನು ಆಟ ಆಡಿಸಿದ್ರು, ಸಂಘವನ್ನು ಕೋರ್ಟ್ಗೆ ತಗೊಂಡು ಹೋಗಿ ನಿಲ್ಲಿಸಿದ್ರು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಸಿಗರು ಸುಮಾರು ಜನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಖರ್ಗೆ ಅಂದರೆ ಜೂನಿಯರ್ ಖರ್ಗೆ ಅವರ ನಡೆಯನ್ನು. ಅಷ್ಟೇ ಲೈಕ್ ಬಿಹಾರದ ಎಲೆಕ್ಷನ್ ವಿಚಾರದಲ್ಲೆಲ್ಲ ಫುಲ್ ಆನ್ ಅಟ್ಯಾಕ್ ಮಾಡ್ತಿದ್ದಾರೆ ಅವರು. ಎಲೆಕ್ಷನ್ ಕಮಿಷನಿಂದ ಡೇಟಾ ಕಲೆಕ್ಟ್ ಮಾಡ್ತಿದ್ದೀವಿ, ಡೇಟಾ ಸಿಕ್ಕ ತಕ್ಷಣ ಜನರ ಮಧ್ಯೆ ಇಡ್ತೀವಿ, ವೋಟ್ ಚೋರಿ ಹಣೆ ಬರಹ ಏನು, ಯಾಕೆ ಬಿಹಾರದಲ್ಲಿ ಅಂತಹ ಭಯಂಕರ ಗೆಲುವು BJPಗೆ ಅನ್ನೋದನ್ನು ಬಯಲು ಮಾಡ್ತೀವಿ ಅಂತ BJPಗೆ ಸವಾಲು ಹಾಕಿದ್ದಾರೆ. ಮೋದಿ ವಿರುದ್ಧವೇ ಈಗ ಗುಡುಕ್ತಿದ್ದಾರೆ. ಅದೆಲ್ಲ ನೋಡ್ತಾ ಇದ್ದೀವಿ. ಪ್ರಿಯಾಂಕ್ ಖರ್ಗೆ ಅವರೀಗ ನ್ಯಾಷನಲ್ ಲೆವೆಲಲ್ಲಿ ಮಿಂಚ್ತಾ ಇದ್ದಾರೆ. ಹೇಳಿ ಕೇಳಿ AICC ಅಧ್ಯಕ್ಷ ಪುತ್ರ ಅನ್ನೋ ಕಾರಣಕ್ಕೆ ರಾಷ್ಟ್ರವ್ಯಾಪಿ ಅವ್ರ ಹೆಸರು ಬೇಗ ಅರ್ಥ ಆಗಿಬಿಡುತ್ತೆ. ಅದರ ಜೊತೆಗೆ ಅವರ ಅಬ್ಬರ ಕೂಡ ಜಾಸ್ತಿ ಆಗಿದೆ. ದೊಡ್ಡ ಕುರ್ಚಿ ಲೆಕ್ಕಾಚಾರಗಳು ಇದರ ಹಿಂದೆ ಇರಬಹುದು ಅನ್ನೋದು ಗೊತ್ತಿರೋದೆ. ಈಗ ನೋಡಿ, RSS ಪಥ ಸಂಚಲನ 300 ಗಣವೇಶಧಾರಿ ಸ್ವಯಂ ಸೇವಕರು ಹೈಕೋರ್ಟ್ ಷರತ್ತು ಹಾಕದಂತೆ 50 ಮಂದಿ ಬ್ಯಾಂಡ್ ವಾದಕರ ವೃಂದದವರು ಪಥ ಸಂಚಲನದಲ್ಲಿ ಭಾಗಿಯಾಗಿದ್ರು. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಖುಷಿ ಪಡ್ತಿರೋದು ಯಾಕೆ? ಪರ್ಮಿಷನ್ ತಗೊಂಡು ಮಾಡಿದ್ದಾರೆ. ಚಿತ್ತಾಪುರದಲ್ಲಿ ಕಾನೂನು ಏನು ಹಾಕಿದ್ದಾರೋ ಅದರ ಪ್ರಕಾರ ಮಾಡಿದ್ದಾರೆ. ಅದು ಖುಷಿ ನನಗೆ. ಮಾಡಬೇಡಿ ಅಂತ ಯಾರು ಹೇಳಿದವರು? ನಿಯಮದ ಪ್ರಕಾರ ಮಾಡಿ ಅಂತ ಹೇಳಿದ್ದು ಅಷ್ಟೇ, ಅದಾಗಿದೆ ಅಂತ ಖುಷಿ ಪಡ್ತಿದ್ದಾರೆ. ಈಗ ಬೇರೆ ಕಡೆ ಎಲ್ಲ ಏನು ಕೋರ್ಟ್ಗೆ ಹೋಗಿ ಈ ರೀತಿ ಜಟಾಪಟಿ ಏನಾಗಿರ್ಲಿಲ್ವಲ್ಲ. ಇಲ್ಲಿ ಯಾಕಾಯ್ತು ಅಂದರೆ ಬಹಳಷ್ಟು ಸಂಘಟನೆಗಳು ಬ್ಯಾಕ್ ಟು ಬ್ಯಾಕ್ ಹಠಕ್ಕೆ ಬಿದ್ದು ಅವತ್ತೇ ಬೇಕು ಅಂತ ಹೇಳಿದ್ದಕ್ಕಾಯ್ತು. ಈಗಲೂ ಅಷ್ಟೇ RSS ಜಾಣತನ ಮಾಡ್ತು. 2 ಡೇಟ್ ಕೊಡ್ತು ನಮಗೆ, 13 ಇಲ್ಲ 16, 2ರೊಳಗೊಂದು ಕೊಡಿ ಅಂತ ಆಪ್ಷನ್ ಕೊಡ್ತು. ಹಾಗಾಗಿ 2 ದಿನ ನಾವು ಮಾಡ್ತೀವಿ ಅಂತ ಸಂಘಟನೆಗಳು ಹೇಳೋದಕ್ಕಾಗದೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಕ್ಕೆ ದಾರಿ ಕ್ಲಿಯರ್ ಆಯಿತು. ಇಲ್ಲೂ RSS ಜಾಣತನದಿಂದಾಗಿ ದಾರಿ ಕ್ಲಿಯರ್ ಮಾಡ್ಕೊಂಡಿದ್ದು. ಕೋರ್ಟ್ ಪರ್ಮಿಷನ್ನು RSS ಪಥ ಸಂಚಲನ ಎಲ್ಲಿ ಮಾಡಿದ್ರು ಬೇಕಾ? ಹಾಗಾದರೆ ಕೋರ್ಟೇ ಚಾಟಿ ಬೀಸಿದೆ. ಒಂದು 10 ಜನ ಸೇರೋದಕ್ಕೂ ಪರ್ಮಿಷನ್ ತಗೊಳ್ಬೇಕು ಅಂತ ಅದು ಹೆಂಗೆ ಹೇಳ್ತೀರಿ? ನೀವು ಸರ್ಕಾರದ ಆದೇಶದ ಮೂಲಕ ಹೇಗೆ ಸಂವಿಧಾನ ಕೊಟ್ಟಿರೋ ಹಕ್ಕು ಕಿತ್ಕೊಳ್ತೀರಿ ಅಂತ. ಸೊ ಪ್ರಿಯಾಂಕ್ ಖರ್ಗೆ ಅವರು ಸುಮ್ಮನೆ ಖುಷಿ ಪಡ್ತಿದ್ದಾರೆ. ಚಿತ್ತಾಪುರದ ಒಂದು ಕೇಸು ಡಿಫ್ರೆಂಟ್ ಆಯಿತು. ಯಾಕದು ಅಲ್ಲಿ ಜಟಾಪಟಿ ಸಂಘರ್ಷ ಸೃಷ್ಟಿಸಬೇಕು ಅಂತಾನೆ ಕೆಲವರ ಹುನ್ನಾರ ಇತ್ತ ಅನ್ನೋ ಆರೋಪನೆ ಕೇಳಿ ಬಂದಿದ್ದು. ಎಲ್ಲ ಸಂಘಟನೆಗಳು ಬಂದಿದ್ದಕ್ಕೆ ಕೋರ್ಟ್ ತನಕ ಹೋಯ್ತು. ಬಿಟ್ರೆ ಕಾನೂನು ಪರ್ಮಿಷನ್ ತಗೊಂಡು ಮಾಡ್ತಿದ್ದಾರೆ ಇವರು ಅಂತ ಸಂಭ್ರಮಿಸೋದೇನಿದೆ? ಈಗ ಪ್ರತಿ ಸಲ ಹಾಗಾದರೆ RSS ಪಥ ಸಂಚಲನಕ್ಕೆ ಪರ್ಮಿಷನ್ ತಗೊಂಡೇ ಮಾಡ್ತಾರ? ಚಿತ್ತಾಪುರದಲ್ಲಿ ಇನ್ನು ಮುಂದೆ ಯಾವತ್ತು RSS ಪಥ ಸಂಚಲನ ಮಾಡೋದಾದರೂ ಪರ್ಮಿಷನ್ ತಗೊಳ್ಬೇಕು ಅಂತ ಏನಾದರೂ ನಿಯಮ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರ ಪ್ರಿಯಾಂಕ್ ಖರ್ಗೆ ಅವರು? ರಾಜ್ಯಕ್ಕೆ ಬಿಟ್ಟಾಕಿ ಅವರ ಚಿತ್ತಾಪುರಕ್ಕೆ ಸೀಮಿತವಾಗಿ ನಿಯಮ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರಾ? ಇಲ್ಲ. ಹಾಗೆ RSSಗೆ ಏನು ಮಾಡೋಕ್ಕಾಯ್ತು ಈಗ ಪ್ರಿಯಾಂಕ್ ಖರ್ಗೆ ಅವರಿಂದ? ಎಲ್ಲೂ ನಿಯಂತ್ರಣ ಹೇರೋದಕ್ಕಾಗಲಿಲ್ಲ, ಎಲ್ಲೂ RSSನ ನಿಯಮಗಳನ್ನು ಬದಲಾಯಿಸೋಕ್ಕಾಗಲಿಲ್ಲ, ದೊಣ್ಣೆ ಕಿತ್ಕೊಳ್ಳೋಕ್ಕಾಗಲಿಲ್ಲ, ಟೊಪ್ಪಿ ಕಿತ್ಕೊಳ್ಳೋಕ್ಕಾಗಿಲ್ಲ. ಸೊ ಇದುವರೆಗೆ ಜಟಾಪಟಿಗಳಾದವು ಅನ್ನೋದು ಬಿಟ್ಟರೆ ದಲಿತ ಸಂಘಟನೆಗಳು ಅದೇ ದಿನ ಕೇಳಿದ್ದಕ್ಕೆ ಎಲ್ಲರಿಗೂ ಒಟ್ಟೊಟ್ಟಿಗೆ ಹೆಂಗಾಗತ್ತೆ ಕಾನೂನು ಸುವ್ಯವಸ್ಥೆ ಅನ್ನೋ ವಿಚಾರ ಬಂದು ಕೋರ್ಟಿಗೆ ಹೋಗಿದ್ದು ಬಿಟ್ರೆ ಅಲ್ಲಿ ದೊಣ್ಣೆ ವಿಷಯನೂ ಹೇಳಿಲ್ಲ, ಸರ್ಕಾರ ಏನೂ ಹೇಳಿಲ್ಲ. ಯಥಾವತ್ತಾಗಿ ರಾಜ್ಯವ್ಯಾಪಿ ಪಥ ಸಂಚಲನ 100 ವರ್ಷಗಳ ಸಂಭ್ರಮದ ಆಚರಣೆಯ ಕಾರ್ಯಕ್ರಮ ಎಲ್ಲ ಕಡೆ ನಡೆದಿದೆ, ಇಲ್ಲೂ ನಡೆದಿದೆ. ಸೊ ಪ್ರಿಯಾಂಕ್ ಖರ್ಗೆ ಅವರು ಅಲ್ಟಿಮೇಟ್ಲಿ ಸಾಧಿಸಿದ್ದೇನು ಅನ್ನೋ ಪ್ರಶ್ನೆ ಒಂದು. ಮತ್ತು ಚಿತ್ತಾಪುರದಲ್ಲಿ ಜನರೇ ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ. ನೋಡಿ, ಜನ ಏನೋ 300 ಜನ ಅಂತ ಲಿಮಿಟ್ ಮಾಡಿತ್ತು ಕೋರ್ಟು. ಅಲ್ಲಿ ಪರಿಸ್ಥಿತಿ ಏನು ಶಾಂತಿ ಹದಗೆಡಬಾರ್ದು ಅನ್ನೋ ಕಾರಣಕ್ಕೆ ಸರಿ. ಆದರೆ ಪಥಸಂಚಲನ ಮಾಡೋರನ್ನ ನೋಡೋಕೆ ಸಹಸ್ರಾರು ಜನ ಬಂದಿದ್ರಲ್ಲ.
ಯಾವ ರೀತಿ ಪುಷ್ಪವೃಷ್ಟಿ ಆಯಿತು, ಯಾವ ರೀತಿ RSSಗೆ ಜನ ಮನಸ್ಪೂರ್ವಕವಾಗಿ ವೆಲ್ಕಮ್ ಮಾಡಿದ್ರು ಅನ್ನುವಂಥ ದೃಶ್ಯ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಶಾಕ್ ಅಲ್ವಾ ಇದು. ಇಷ್ಟೆಲ್ಲ ಆದಮೇಲೂ ಜನ ಮನಸ್ಸಿನಲ್ಲಿ RSS ಅನ್ನು ಇಟ್ಕೊಂಡಿದ್ದಾರೆ ಅಂತ ಆಯಿತು. ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಬಾರ್ದು ಅಂತ ಅವರನ್ನು ಅಮಾನತ್ತು ಮಾಡಿದ್ರೆ ಕಾನೂನು ಬಲವೇ ಸಿಕ್ತು. ಆ ರೀತಿ ಅಮಾನತ್ತು ವಾಪಸ್ ತಗೊಳ್ಳೋದಿಕ್ಕೆ ಆದೇಶ ಆಯಿತು ನ್ಯಾಯಮಂಡಳಿಯಿಂದ, ಅಲ್ಲೂ ಸೆಟ್ ಬ್ಯಾಕ್ ಆಯಿತು. ಸೊ ಸಾಧಿಸಿದ್ದೇನು, ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗದಂತೆ ಮಾಡೋದಿಕ್ಕೂ ಸಾಧ್ಯವಾಗಲಿಲ್ಲ, RSS ಪಥಸಂಚಲನ ತಡೆಯೋದಕ್ಕೂ ಸಾಧ್ಯವಾಗಿಲ್ಲ. ಚಿತ್ತಾಪುರದಲ್ಲೂ ಪಥಸಂಚಲನ ಯಶಸ್ವಿ ಆಯಿತು, ಗುರುಮಿಟ್ಕಲ್ಲಲ್ಲಾಯಿತು, ಕೆಂಭಾವಿಯಲ್ಲಾಯಿತು, ಕಲಬುರಗಿಯ ಬಹಳಷ್ಟು ಕಡೆಗಳಲ್ಲಾಯಿತು, ಯಾದಗಿರಿಯಲ್ಲಾಯಿತು, ಖರ್ಗೆ ಕೋಟೆ ಅವರ ಕರ್ಮಭೂಮಿಯಲ್ಲಾಯಿತು, ಎಲ್ಲ ಕಡೆ ಆಯಿತು. ಸೊ ಏನು ಕಿತ್ಕೊಂಡ್ರು ಅನ್ನೋದು ಈಗ BJP RSS ಕೇಳ್ತಾ ಇರೋದು. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ಮತ್ತೊಂದು ಬಿಗ್ ಬಾಂಬ್. ಇಷ್ಟು ದಿನ ನಡೆದಿದ್ದಲ್ಲ, ಈಗ ಶುರು ಸಂಘರ್ಷ ಅಂತಿದ್ದಾರೆ. RSSಗೆ ಒಂಥರ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ, ಈಗ ಶುರು ಸಂಘರ್ಷ, ಇದಕ್ಕೆ ಉತ್ತರಿಸಿ ಅಂತ. ಬಹುಶಃ ಪ್ರಿಯಾಂಕ್ ಖರ್ಗೆ ಅವ್ರದ್ದೆಲ್ಲ ಆಸ್ತಿ ಪಾಸ್ತಿ ಭೂಮಿ ಅಂದ್ಕೊಂಡು ಜೋರು ಜಟಾಪಟಿ ಗಲಾಟೆಗಳೆಲ್ಲ ಆಗಿತ್ತು. ಒಂದಿಷ್ಟು ವಾಪಸ್ ಕೊಟ್ಟಿದ್ದು ಭೂಮಿನ ಎಲ್ಲ ನಡೀತಲ್ವ, BJP ಮುಗಿ ಬಿದ್ದಿದ್ದು ಇಂಥದ್ದೆಲ್ಲ ಆಗಿತ್ತು, ನೆನಪಿದೆ ನಮಗೆ. ಈಗ ಚಿತ್ತಾಪುರದಲ್ಲಿ RSS ಯಶಸ್ವಿ ಪಥ ಸಂಚಲನದ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಸಂಘದ ಮೇಲೆ ಮುಗಿಬಿದ್ದಿದ್ದಾರೆ. ಏನಂತ ಹೊಸ ಆರೋಪ ಇದು, ಬಿಗ್ ಬಾಂಬ್. KKRDB ಅನುದಾನವನ್ನು ಕಲಬುರಗಿಯಲ್ಲಿ RSSನವರು ಲೂಟಿ ಹೊಡೆದಿದ್ದಾರೆ. KKRDB ಅನುದಾನವನ್ನು ಲೂಟಿ ಹೊಡೆದಿದ್ದಾರೆ ಅನ್ನೋದಕ್ಕೆ ದಾಖಲೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. RSS ವಿರುದ್ಧ ದಾಖಲೆ ಬಿಡೋದಾಗಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಮಾಧ್ಯಮಗಳ ಎದುರು ಅಂಕಿಅಂಶದ ಸಮೇತ ದಾಖಲೆ ಬಿಡ್ತೀನಿ. ಈಗ ಅಸಲಿ ಸಂಘರ್ಷ ಸ್ಟಾರ್ಟ್. RSSಗೆ ಎಲ್ಲಿಂದ ದೇಣಿಗೆ ಬರುತ್ತೆ, ಗುರು ಕಾಣಿಕೆ ಅಂತಾರೆ, ಆದರೆ ಗುರು ಕಾಣಿಕೆ ಕೊಟ್ಟವರಾದರೂ ಆಡಿಟಿಂಗಿಗೆ ಒಳಪಟ್ಟಿದ್ದಾರಾ, ಅಲ್ಲಿ ಲೆಕ್ಕ ಸಿಗುತ್ತಾ, ಎಲ್ಲ ಗೊತ್ತಾಗಬೇಕಲ್ಲ. ಈ ಲೂಟಿ ಲೆಕ್ಕವನ್ನು ಇಡ್ತೀನಿ ಜನರ ಮುಂದೆ ಮಾಧ್ಯಮದ ಮೂಲಕ ಅಂತ ಓಪನ್ ಚಾಲೆಂಜ್ ಅನ್ನ ಹಾಕಿದ್ದಾರೆ RSSಗೆ. ಸೊ ಪ್ರಿಯಾಂಕ್ ಖರ್ಗೆ ಅವರು ಪಥಸಂಚಲನದ ವಿಚಾರಕ್ಕೆ ನಿಲ್ಲಿಸ್ತಿಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದ್ದಾರೆ. RSS ವಿರುದ್ಧ ಒಂದು ಕೈ ನೋಡೇ ಬಿಡ್ತೀನಿ ಅಂತ ಇದನ್ನ ಬಹಳ ಸೀರಿಯಸ್ ಆಗಿ ಎತ್ತುಕೊಂಡಿದ್ದು. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಏನಾಗುತ್ತೆ? ಈಗ BJP ಅವರು ಒಂದು ಸಂದೇಶ ಆರಂಭದಲ್ಲಿ ಜಟಾಪಟಿ ಶುರುವಾದಾಗಲೇ ರವಾನಿಸಿದ್ರು. ಪ್ರಿಯಾಂಕ್ ಖರ್ಗೆ ಅವರ ಪ್ರಭಾವ ಇರುವ ಸುತ್ತಮುತ್ತಲಿನ ಊರು ಜಿಲ್ಲೆಯಲ್ಲಿ RSS ಪಥ ಸಂಚಲನಕ್ಕೆ ಇಷ್ಟು ಜನ ಸೇರ್ತಾರೆ, ವೆಲ್ಕಮ್ ಮಾಡೋಕೆ ಇಷ್ಟು ಜನ ಸೇರ್ತಾರೆ, ಕಂಡೀಷನ್ನು ಚೌಕಟ್ಟು ಗೆರೆ ಎಳೆದ ಮೇಲೂ ಕೂಡ ಅಲ್ಲಿ ಭರ್ಜರಿ ವೆಲ್ಕಮ್ ಆಗುತ್ತೆ ಅಂದರೆ RSS ಚಿತ್ತಾಪುರವನ್ನು ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಬಹಳ ದೊಡ್ಡ ಪ್ರತಿಷ್ಠೆಯಾಗಿ ಕನ್ಸಿಡರ್ ಮಾಡಬಹುದು. ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಟಾರ್ಗೆಟ್ ಆಗಬಹುದು, ಹುಷಾರನ್ನು ಎಚ್ಚರಿಕೆಯನ್ನು ಕೇಸರಿ ಪಾಳ್ಯದವರು ಈಗಾಗಲೇ ಕೊಟ್ಟಿದ್ದಿದೆ, ನೆನಪಿದೆ ನಮಗೆ. ಆರಂಭದಲ್ಲಿ ಇದು ಜೋರಾಗಿತ್ತು, ನನಗೆ ಜನ ಇದ್ದಾರೆ, ಇವ್ರೇನು ಮಾಡೋಕ್ಕಾಗತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಸೆಡ್ ಹೊಡೆದಿದ್ರು. ಈಗ RSSನ ಬುಡಕ್ಕೆ ಕೈ ಹಾಕ್ತಿದ್ದಾರೆ, ಲೂಟಿ ದಾಖಲೆ ಇಡ್ತೀನಿ ಅಂತ. ರಾಷ್ಟ್ರ ಮಟ್ಟದಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಫೇಮಸ್ಸು. ಯಾಕಂದರೆ ಮೋಹನ್ ಭಾಗವತ್ ಅವರು ಬಂದು ಬೆಂಗಳೂರಿಗೆ ಬಂದಾಗ ಇವ್ರಿಗೋಸ್ಕರ ಬಂದಿಲ್ಲ, ಅವರು ಬಂದಾಗ ಆನ್ಸರ್ ಮಾಡಿ ಹೋದರು. ಏನಂತ ಆನ್ಸರ್ ಮಾಡಿದ್ರು? ಸಂಘ ರಿಜಿಸ್ಟರ್ಡ್ ಅಂತ ಕೇಳ್ತಿರಲ್ಲ, ಹಿಂದೂ ಧರ್ಮವು ರಿಜಿಸ್ಟರ್ಡ್ ಅಲ್ಲ, ನೆನಪಿರಲಿ ನಿಮಗೆ ಅಂತ. ಈಗ ಕೋರ್ಟಿಂದಾನೇ ಕಪಾಳ ಮೋಕ್ಷ ಆಗಿದೆ. ಸಂಘವನ್ನು ನಿಷೇಧಿತ ಲಿಸ್ಟಲ್ಲಿ ಅದು ಯಾಕೆ ಸೇರಿಸಿದ್ರಿ ಅಂತ ಹಿಂದಿನ ಎಕ್ಸಾಂಪಲ್ಸ್, ಈಗ ಕರ್ನಾಟಕದಲ್ಲಿ ಆಗಿದ್ದಲ್ಲ. ಅದು ಹೆಂಗೆ ಸೇರಿಸ್ತೀರಿ ನೀವು? ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ RSSಗೆ ಹೆಸರಿದೆ. ಅಂದರೆ ಒಂದು ಸಂಘಟನೆಯಾಗಿ ಅಷ್ಟೊಳ್ಳೆ ಸಾಧನೆ ಮಾಡಿದೆ, ಶತಮಾನವನ್ನು ಕಂಪ್ಲೀಟ್ ಮಾಡಿದೆ, ಕೋರ್ಟೇ ಚಾಟಿ ಬೀಸಿದೆ. ಹಾಗಾದರೆ ಇಷ್ಟು ವರ್ಷಗಳು ಬೇಕಾಯ್ತಾ ಸರ್ಕಾರಕ್ಕೆ ಆ ನಿಷೇಧಿತ ಪಟ್ಟಿಯಲ್ಲೆಲ್ಲ ಸೇರಿಸಿದ್ದನ್ನು ತೆಗೆಯೋದಕ್ಕೆ ಅನ್ನೋ ತನಕ ಸರ್ಕಾರಕ್ಕೆ ಚಾಟಿ ಬೀಸಿದ್ದನ್ನು ನೋಡಿದ್ದೀವಿ ನಾವು. ಇಂದಿರಾ ಗಾಂಧಿ ಅವ್ರ ಕಾಲದಿಂದ ಬೇರೆ ಬೇರೆ ಕಾಲಗಳಲ್ಲೂ ಕೂಡ RSSಗೆ ಕಡಿವಾಣ ಹಾಕೋದಿಕ್ಕೆ ಸೆಟ್ ಬ್ಯಾಕ್ ಆಗಿದ್ದನ್ನು ನೋಡಿದ್ದೀವಿ. ಹಾಗಾದರೆ ನಿಜಕ್ಕೂ RSS ಅಂತಹ ಸಮಾಜಘಾತುಕ ಚಟುವಟಿಕೆಗಳನ್ನು ಮಾಡ್ತಿದ್ರೆ ಇಷ್ಟು ವರ್ಷಗಳ ಕಾಲ, ಶತಮಾನ ಮುಗಿಯೋ ತನಕ ಯಾರೂ RSS ಕಿತ್ತೆಸೆಯೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ವಾ? ಅದಾಗಿಲ್ಲ ಅಂದರೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಅದನ್ನು ಮಾಡ್ತಾರಾ ಅನ್ನೋದು ಓಪನ್ ಚಾಲೆಂಜ್ ಕೇಸರಿ ಪಾಳ್ಯದ್ದು. ಸೊ ನೋಡ್ಬೇಕು ಈ ಜಟಾಪಟಿ ಇನ್ನು ಯಾವ ಆಯಾಮ ತಗೊಳುತ್ತೆ ಅಂತ. ಒಟ್ಟಿನಲ್ಲಿ ಚಿತ್ತಾಪುರದಲ್ಲಂತೂ ಶಕ್ತಿ ಪ್ರದರ್ಶನ ಭರ್ಜರಿಯಾಗಿದೆ. ಜನನೇ ಅಲ್ಲಿ RSS ಅನ್ನು ಅಪ್ಪಿಕೊಂಡು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಂದೇಶವನ್ನು ರವಾನಿಸಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.